ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು. ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಈಗ ನಾವು ಇದ್ದೇವೆ ಯಾವ ಲೇಕ್ ಮಾರೇ ಇದು? ಗುಡ್ ಮಾರ್ನಿಂಗ್. ಇಟ್ಸ್ 4:45 ನಾವು ಇನ್ ದ ಮಾರ್ನಿಂಗ್. ಸಂಡೇ ಅರ್ಲಿ ಮಾರ್ನಿಂಗ್ ನಾವು ಹೋಗ್ತಾ ಇದ್ದೀನಿ ವಾಟದ ಹೊಸಳ್ಳಿ ಲೇಕ್ಗೆ. ಇಟ್ಸ್ 5 o'clock ನಾವು. ಆಬ್ವಿಯಸ್ಲಿ ಐ ಆಮ್ ಲೇಟ್. ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಇವತ್ತು ನೋಡಿ ಸಂಡೇ, ಈಗ ಟೈಮು 5:50 ಆಗಿದೆ. ವಿ ಆರ್ ಗೋಯಿಂಗ್ ಟು ವಾಟದ ಹೊಸಳ್ಳಿ ಲೇಕ್. ಅದು ಬ್ಯಾಂಗ್ಳೂರಿಂದ ಅರೌಂಡ್ 90 ಕಿಲೋಮೀಟರ್ಸ್ ಆಗುತ್ತೆ. ದೇವನಹಳ್ಳಿ ರೋಡಲ್ಲಿ ಬರುತ್ತೆ. ಸೊ ಟುಡೇ ಐ ಆಮ್ ರೈಡಿಂಗ್ ವಿತ್ ಎ ಕ್ಲಬ್ ಕಾಲ್ಡ್ ದ ರೋಲಿಂಗ್ ವೀಲ್ಸ್. ಇದು ನನಗೆ ಹೊಸ ಕ್ಲಬ್ ಅಲ್ಲ, ದಿಸ್ ಇಸ್ ಥರ್ಡ್ ರೈಡ್ ವಿತ್ ದಮ್. ಸೊ ಅರೌಂಡ್ 5 to 6 ರೈಡರ್ಸ್ ಇದ್ದಾರೆ. ಟೀ ಸ್ಟಾಪ್ ಬಂತು. ಇಲ್ಲಿ ಒಂದು ಒಳ್ಳೆ ಖಡಕ್ ಆಗಿರುವಂತಹ ಟೀ ಕುಡಿದು ಮತ್ತೆ ನಮ್ಮ ಜರ್ನಿನ ನಾವು ಇಲ್ಲಿಂದ ಶುರು ಮಾಡ್ತೇವೆ. ಬ್ಯಾಂಗ್ಳೂರು ಹೈದ್ರಾಬಾದ್ ಹೈವೇಯಿಂದ ಡಿವಿಯೇಷನ್ ತಗೊತಾ ಇದ್ದೀವಿ ಟುವರ್ಡ್ಸ್ ಲೆಫ್ಟ್. ಆ್ಯಕ್ಚುಲಿ ಅಲ್ಲೇ ತಗೋಬೇಕಿತ್ತು, ನಾವು ಮುಂದೆ ಹೋಗಿ ಯೂ ಟರ್ನ್ ತಗೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಶೋಯಿಂಗ್ ರೈಟ್. ಗುಡಿಬಂಡೆ ರೋಡ್, ಪೆರೇಸಂದ್ರ ಕ್ರಾಸ್. ಸೊ ಪೆರೇಸಂದ್ರ ಕ್ರಾಸಿಂದ 22 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನಾವು ಹೋಗ್ತಾ ಇರೋ ದಾರಿಯಲ್ಲಿ ಕೂಡ ಒಂದು ಲೇಕ್ ಇದೆ, ಬಟ್ ಮೋಸ್ಟ್ಲಿ ಇದೆಲ್ಲ ಅನಿಸುತ್ತೆ. ನಾವು ಹೋಗ್ಬೇಕಾಗಿರೋದು ಇನ್ನೊಂದು ಬೇರೆ ಲೇಕ್. ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ಕಡೆ ಬೆಟ್ಟ, ಈ ಕಡೆ ನೀರು. ಗುಡಿಬಂಡೆ ಕೋಟೆ. ಗುಡಿಬಂಡೆಯಲ್ಲಿ ಕೋಟೆ ಕೂಡ ಇದೆಯಾ? ಐ ವಾಸ್ ನಾಟ್ ಅವೇರ್. ನೋಡಿ, ನನ್ನ ಸೇವಿಂಗ್ಸ್ ಎಲ್ಲ ಎಲ್ಲೋಗ್ತಾ ಇದೆ ಅಂತ ನಿಮ್ಗೇನಾದರೂ ಯೋಚನೆ ಆಗ್ತಾ ಇದ್ರೆ ಈ ಥರ ಪೆಟ್ರೋಲ್ ಬಂಕಲ್ಲೆಲ್ಲ ಕೊಟ್ಬಿಡ್ತಾ ಇದ್ದೀನಿ ಅಷ್ಟೇ. ಏನಣ್ಣ ಹಂಗೆ ನೋಡ್ತೀಯಾ? ಫಾರ್ಚುನೇಟ್ಲಿ ವಿಲ್ ಬಿ ರೀಚಿಂಗ್ ಅವರ್ ಲೇಕ್ ಇನ್ ನೆಕ್ಸ್ಟ್ 3 minutes. ನೋಡಿ, ನಿಮಗಿಲ್ಲಿ ಕಾಣ್ತಾ ಇದೆ ಅಲ್ವಾ, ಇದೇ ನಾವು ಹೋಗ್ಬೇಕಾಗಿರುವಂಥ ಲೇಕ್. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಿಮಗೆ ಮುಂದೆ ತೋರಿಸ್ತೇನೆ. ನಮಗೆ ಎಲ್ಲಿ ಬಂದರೂ ಆಫ್ ರೋಡ್ ಮಾತ್ರ ಬಿಡಲ್ಲ ನಮ್ಮನ್ನು. ಬಿದ್ರಲ್ಲ ನೋಡಿ. ಈ ಲೇಕ್ ಹತ್ರ ನೀವು ರೀಚ್ ಆದಮೇಲೆ ನಿಮಗೆ ಈ ಥರ ಸ್ಪೇಸ್ ಎಲ್ಲ ಇರುತ್ತೆ. ನೀವು ಟೆಂಟ್ ಬೇಕಾದರೆ ತೊಗೊಂಬಂದು ಟೆಂಟ್ ಹಾಕ್ಕೋಬೋದು. ನಾವಿಲ್ಲಿ ನೋಡಿ ಸಣ್ಣದೊಂದು ಟೆಂಟ್ ಹಾಕ್ತಾಯಿದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ನಿಮಗೆ ಈಸಿ ಇರುತ್ತೆ. ಬಟ್ ಇನ್ನೂ ಅಷ್ಟೇನು ತುಂಬ ಬಿಸಿಲೇನು ಇಲ್ಲ. ನಿಜ, ಇಲ್ಲಿ ಕೂತ್ಕೊಂಡು ನೀವು ಈ 2 ಬೆಟ್ಟಗಳ ಮಧ್ಯದಲ್ಲಿ ನೀರನ್ನ ನೋಡ್ತಾ ಒಂದು 10 ನಿಮಿಷ ಕೂತ್ರೆ ಯು ಫೀಲ್ ವೆರಿ 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 ರಿಲ್ಯಾಕ್ಸ್ಡ್. ಐ ಫೀಲ್ಟ್ ದ್ಯಾಟ್ ವೆರಿ ರಿಲ್ಯಾಕ್ಸ್ಡ್. ನೀವಿಲ್ಲಿ ಫ್ರೆಂಡ್ಸ್ ಜೊತೆನೂ ಬರ್ಬೋದು, ಫ್ಯಾಮ್ಲಿ ಜೊತೆನೂ ಬರ್ಬೋದು. ಸೊ ಇಷ್ಟು ಕ್ಲೀನಾಗಿತ್ತಲ್ಲ ವಾಟರು. ಐ ಥಾಟ್ ಸ್ವಲ್ಪ ಬೈಕ್ನ ವಾಶ್ ಮಾಡಿಬಿಡೋಣ ಅಂಥೇಳಿ ನೋಡಿ ಗಾಡಿ ತೆಗಿತಾ ಇದ್ದೀನಿ. ಸೊ ಸ್ವಲ್ಪ ಕೆಳಗಡೆಗೆ ಹೋಗ್ಬೋದು, ಮತ್ತು ತುಂಬ ಆ ಕಡೆ ಎಲ್ಲ ತುಂಬ ಆಳ ಇದೆ, ಆ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಇಲ್ಲೇ ನಿಲ್ಲಿಸ್ಬಿಡ್ತಾ ಇದ್ದೀನಿ.
ಚೆನ್ನಾಗಿರುತ್ತೋ ಇದನ್ನ ಹಿಂದೆ ಮುಂದೆ ತೆಗಿಬೇಕಾದ್ರೆ ಹತ್ತು ಬಿಟ್ಟೆ ತಿರುಗಿಸು. ಅಲ್ಲಿ ಹಿಂದೆ ತೆಗಿಸ್ಬೋದು. ಈ ಜಾಸ್ತಿ ಹಾಳಾಗುತ್ತೆ. ಮೇನ್ ಸ್ಟ್ಯಾಂಡ್ ಹಾಕು. ನೋಡಿ ಇಲ್ಲಿ ಸ್ಟ್ಯಾಂಡೇ ಹಾಕಿಲ್ಲ ಗಾಡಿಗೆ, ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ, ಅದು ನಿಂತಿದೆ. ಸಂಡೇ ಮಾರ್ನಿಂಗ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೇನೆ. ವಟದ ವಸಲ್ಲಿ ಲೇಕ್ ನೋಡಿ, ಹೀಗಿರುತ್ತೆ ಲೇಕು. ನೀವು ಇಲ್ಲಿ ಫ್ಯಾಮಿಲೀಸ್ ಎಲ್ಲ ಬರ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಬಟ್ ತೊಂದರೆ ಏನಂದರೆ ಇಲ್ಲಿ ಬರ್ತಾರೆ, ಈ ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಎಸಿತಾರೆ. ಅದೊಂದು ಮಾಡಬೇಡಿ ಪ್ಲೀಸ್, ನೀಟಾಗಿಡಿ. ಸೊ ದಟ್ ಎಲ್ಲರೂ ಬಂದಾಗ ಹೈಜೀನ್ ಇದ್ದರೆ ಇಟ್ ವಿಲ್ ಬಿ ಗುಡ್ ಫಾರ್ ಎವ್ರಿ ಒನ್. ಸೊ ಅರೌಂಡ್ 90 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬ್ಯಾಂಗ್ಳೂರಿಂದ ಹೋಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಹಾಫ್ ಎ ಡೇ ಸ್ಪೆಂಡ್ ಮಾಡಿ ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ದಿಸ್ ಇಸ್ ರಿಯಲಿ ಎ ಕೂಲ್ ಡೆಸ್ಟಿನೇಷನ್ ಟು ಗೋ. ಆ್ಯಂಡ್ ಟೆಂಟ್ ತಗೊಂಡೋಗಿ ಆರಾಮಾಗಿ ರೆಸ್ಟ್ ಮಾಡಿ, ಎಂಜಾಯ್ ದ ರೈಡ್, ಬಿ ಸೇಫ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇಂಥದ್ದೇ ತುಂಬ ರೈಡ್ಸ್ ಮಾಡಿ, ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ more and more. I need your support. Please subscribe my channel. Thank you.